ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ಮೈಸೂರಿನಲ್ಲಿ ದೂರುದಾರ ಪ್ರದೀಪ್ ಕುಮಾರ್ ದೂರನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಮಾರಿ ಹೈಡ್ರಾಮಾ ನಡೆದಿದೆ. ದೂರಿಗೆ ಹಿಂಬರಹ ಕೊಡೋ ತನಕ ಕಚೇರಿ ಬಿಟ್ಟು ತೆರಳಲ್ಲ ಅಂತ ಪ್ರದೀಪ್ ಕುಮಾರ್ ಅವರು ಪಟ್ಟು ಹಿಡಿತಾ ಇದ್ದಾರೆ. ದೂರುದಾರ ಪ್ರದೀಪ್ ಕುಮಾರ್ ಅವರು ಅಲ್ಲಿ ಹಠ ಮಾಡೋದಕ್ಕೂ ಕಾರಣ ಇದೆ. 2 ಬಾರಿ ಲೋಕಾಯುಕ್ತ ಕಚೇರಿಯ ಒಳಗೆ ಹೋಗಿ ಆಚೆ ಬಂದಿದ್ದಾರೆ ಪ್ರದೀಪ್. ಲೋಕಾಯುಕ್ತ ಎಸ್ಪಿ ಜೊತೆಗೆ ದೂರುದಾರ ಪ್ರದೀಪ್ ಕುಮಾರ್ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ಮೇಲೆ ಹಿಂಬರಹ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಅದರ ಕಾಪಿಯನ್ನು ನನಗೆ ಕೊಡಿ, ಆಗ ನಾನು ಇಲ್ಲಿಂದ ತೆರಳ್ತೀನಿ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಹೈಕೋರ್ಟಿನ ತೀರ್ಪಿದೆ, ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. ಇನ್ನೂ ಯಾವ ಸ್ಟ್ಯಾಂಡರ್ಡ್ SOPಗೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗೂ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಈ ನಡೆ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆ ಜುಲೈ ತಿಂಗಳಲ್ಲೂ ಕೂಡ ಲೋಕಾಯುಕ್ತಕ್ಕೆ ದೂರು ಕೊಡೋದಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಅವ್ರ ಹತ್ರ ಇರಲಿಲ್ಲ. ಹೀಗಾಗಿ ಅದಕ್ಕೆ ಆ ಟೈಮ್ನಲ್ಲಿ ಪ್ರಸ್ತುತತೆ ಇರಲಿಲ್ಲ. ಆದರೆ ಈಗ ನಿನ್ನೆ ಹೈಕೋರ್ಟ್ ಒಂದು ತೀರ್ಪನ್ನು ವ್ಯಕ್ತಪಡಿಸಿದೆ. ಆ ತೀರ್ಪಿನಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ರಾಜ್ಯಪಾಲರದ್ದು ಸರಿ ಇದೆ 17A ಪ್ರಕಾರ ಅಂತ ಹೇಳಿದ ಮೇಲೂ ಕೂಡ ದೂರು ಸ್ವೀಕಾರ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂತ ಆರೋಪ ಮಾಡ್ತಾ ಇದ್ದಾರೆ ಪ್ರದೀಪ್ ಕುಮಾರ್. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. KP ನಾಗರಾಜ್, ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ, ಲೋಕಾಯುಕ್ತ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಈಗ ಇವ್ರು ಕೇಳ್ತಾ ಇರೋ ಟೆಕ್ನಿಕ್ಯಾಲಿಟಿಯನ್ನ ಒಪ್ಪಿಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್, ಅಥವಾ ದೂರು ಸ್ವೀಕಾರ ಮಾಡೋದಕ್ಕೆ FIR ದಾಖಲು ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಅಲ್ಲಿ ಉಂಟಾಗಿರೋದು ಅಂತ? ದೂರುದಾರ ಪ್ರದೀಪ್ ಕುಮಾರ್ ಕೇಳ್ತಾ ಇರುವಂತದ್ದು ಸ್ಪಷ್ಟ. ತಾವು 3 ತಿಂಗಳ ಹಿಂದೆ ಒಂದು ದೂರನ್ನು ಕೊಟ್ಟಿದ್ದೇವೆ, ಈಗ ಮತ್ತೊಂದು ದೂರನ್ನು ಕೂಡ ಕೊಟ್ಟಿದ್ದೇನೆ. ನ್ಯಾಯಾಲಯವು ಕೂಡ ತನಿಖೆಯ ವಿಚಾರದಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ ಕೂಡ ಎತ್ತಿಲ್ಲ, ತನಿಖೆ ಮಾಡ್ಬೋದು ಅಂತಲೂ ಕೂಡ ಹೇಳಿದೆ. ಹೀಗಾಗಿ FIR ಅನ್ನು ದಾಖಲು ಮಾಡ್ಕೋಬೇಕು ಎನ್ನುವಂಥದ್ದು ಪ್ರದೀಪ್ ಕುಮಾರ್ ಅವರ ವಾದ. ಆದರೆ ಈ ತಕ್ಷಣಕ್ಕೆ FIR ಮಾಡೋದಕ್ಕೆ ಲೋಕಾಯುಕ್ತ ಪೊಲೀಸರು ರೆಡಿ ಇಲ್ಲ. ಆದರೆ ಅವರು ಕೇವಲ ತಮ್ಮ ಕೊಟ್ಟಿರುವಂಥ ದೂರಿಗೆ ಸ್ವೀಕೃತಿ ಪತ್ರವನ್ನು ಮಾತ್ರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಪ್ರದೀಪ್ ಕುಮಾರ್ ಕೇಳ್ತಾ ಇರುವಂಥದ್ದು ಇಲ್ಲ, FIR ದಾಖಲಾಗಬೇಕು, ಇಲ್ಲದಿದ್ದರೆ ಹಿಂಬರಹ ಕೊಡಬೇಕು. ಹಿಂಬರಹದ ಅರ್ಥ ಅಂತ ಇಷ್ಟೇ, ಹಿಂಬರಹದಲ್ಲಿ ಬರಿಬೇಕು ನಾವು FIR ಮಾಡ್ತಾ ಇದ್ದೀವಿ ಅಥವಾ ಮಾಡ್ತಾ ಇಲ್ಲ ಅಂದರೆ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ ಅಂತ ಹಿಂಬರಹದಲ್ಲಿ ಲಿಖಿತವಾಗಿ ಕೊಡಿ ಅಂತ ಪ್ರದೀಪ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹೀಗಾಗಿನೇ ಮೈಸೂರಿನ ಈ ಲೋಕಾಯುಕ್ತ ಕಚೇರಿಯ ಒಳಭಾಗದಲ್ಲಿ ಪ್ರದೀಪ್ ಕುಮಾರ್ ಮತ್ತು ಪ್ರದೀಪ್ ಕುಮಾರ್ ಅವರ ಜೊತೆಯಲ್ಲಿ ಬಂದಂತಹ ಕೆಲವೊಂದಿಷ್ಟು ವಕೀಲರು ಎಲ್ಲರೂ ಕೂಡ ಒಳಗಡೆ ಕೂತಿದ್ದಾರೆ. ನಮಗೆ FIR ಆಗಬೇಕು, ಇಲ್ಲದಿದ್ದರೆ ನಮಗೆ ಹಿಂಬರಹ ಬೇಕು ಎನ್ನುವಂಥದ್ದು ಅವರ ಪಟ್ಟು. ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ನಾವು ಹಿಂಬರಹವನ್ನು ಕೂಡ ಕೊಡೋದಿಲ್ಲ, ಕೇವಲ ಸ್ವೀಕೃತಿ ಪತ್ರವನ್ನು ಮಾತ್ರ ಕೊಡ್ತಾ ಇದ್ದೇವೆ, ನಮಗೆ ಇನ್ನೂ ಕೂಡ ಆದೇಶವನ್ನು ಸಂಪೂರ್ಣ ನ್ಯಾಯಾಲಯದ ಆದೇಶವನ್ನು ನಾವು ಸಂಪೂರ್ಣವಾಗಿ ನಾವು ಓದಿಲ್ಲ, ಹಾಗಾಗಿ ಸಂಪೂರ್ಣ ಓದಿದ ನಂತರದಲ್ಲಿ ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಎನ್ನುವಂಥದ್ದು ಅವರ ವಾದ. ಆದರೆ ಪ್ರದೀಪ್ ಕುಮಾರ್ ಹೇಳ್ತಾ ಇರುವಂಥದ್ದು ನಿನ್ನೆಯ ಅಂದರೆ ಇವತ್ತು ಮಧ್ಯಾಹ್ನ ಈ ಮತ್ತೊಂದು ತೀರ್ಪೇನು ಬರುತ್ತೆ, ಆ ತೀರ್ಪಿಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಆದೇಶದ ಪ್ರತಿ ಹಂತವನ್ನು ಕೂಡ ನಿಮಗೆ ವಿವರಿಸ್ತೇನೆ, ಹಾಗಾಗಿ ನೀವು ನನಗೆ ಹಿಂಬರಹನಾದರೂ ಕೊಡಿ ಅನ್ನುವಂಥ ಪಟ್ಟು ಪ್ರದೀಪ್ ಕುಮಾರ್ ಅವ್ರದ್ದು. ಹೀಗಾಗಿ ಸದ್ಯಕ್ಕೆ ಮೈಸೂರಿನ ಲೋಕಾಯುಕ್ತ ಕಚೇರಿ ಒಳಗಡೆ ಒಂದು ಡ್ರಾಮಾವು ಕೂಡ ನಡೀತಾ ಇದೆ. ಮಮತಾ, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.